ಸಂಪುಟ ಪುನರಚನೆ ನಡೆಯಲಿ ಅಂತ ಹೇಳಿ ಏನಾದರೂ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದ್ದಾರಾ? ದೆಹಲಿಯಲ್ಲೇ ಬಿಡು ಬಿಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಸಂಪುಟ ಪುನರಚನೆ ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಮುಖ್ಯಮಂತ್ರಿ ಕುರ್ಚಿ ಆಸೆಗೆ ಹಿನ್ನಡೆ ಆಗುವಂಥ ಚಾನ್ಸಸ್ ಇದೆ. ಏನಾಗುತ್ತೆ ನಿಮಗೆ ರಾಷ್ಟ್ರ ರಾಜಕಾರಣದಲ್ಲಿ ಚೆಕ್ ಮಾಡಿಕೊಂಡಾಗ ನಾವು ಬಿಹಾರದ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೆ ಅವಾಗ ಮೇಲುಗೈ ಆಗಿದ್ದಿದ್ರೆ ಅಥವಾ ಮಹಾಗಠಬಂಧನಿಗೆ ಮೇಲುಗೈ ಆಗಿದ್ದಿದ್ರೆ ಅಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಇನ್ನಷ್ಟು ಮೋರ್ ಪವರ್ ಟು ಹೈಕಮಾಂಡ್ ಅಂತಾರೆ ಅದನ್ನು. ಹೈಕಮಾಂಡ್ಗೆ ಇನ್ನಷ್ಟು ಬಲ ಬರುತ್ತೆ ಅವಾಗ. ಅಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂತಹ ಆ ಪಕ್ಷದ ನಾಯಕರುಗಳ ಮೇಲೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಹೋಲ್ಡ್ ಜಾಸ್ತಿಯಾಗಿ ಅವ್ರು ಹೇಳಿದಂತೆ ಇವರು ಬೇರೆ ಬೇರೆ ಕ್ರಮಗಳು ಮಾಡಬೇಕಾಗತ್ತೆ ಅಂಥೇಳಿ. ಯಾವಾಗ ಸೋಲು ಜಾಸ್ತಿ ಆಗುತ್ತೋ, ಸೋಲುಗಳು ಜಾಸ್ತಿ ಆದಷ್ಟು ಕೂಡ ಒಂದು ಪಕ್ಷದ ಹೈಕಮಾಂಡ್ ಸಹಜವಾಗಿಯೇ ವೀಕ್ ಆಗುತ್ತೆ. ಇಲ್ಲದೇ ಇದ್ದರೆ ಆಗ ಹೊಸ ಪ್ರಯೋಗ ಏನು ಮಾಡೋಕ್ಕೆ ಹೋಗಲ್ಲ, ತನಗೆ ಇರ್ತಕ್ಕಂಥ ಕೋಟೆಗಳನ್ನಂತೂ ಅದು ಕಳ್ಕೊಳಕ್ಕೆ ಹೋಗಲ್ಲ ಅಂತ. ಒಂದು 20 ಕೋಟೆ ಇರುತ್ತಪ್ಪ, 20 ಕೋಟೆಯಲ್ಲಿ 2 ಕೋಟೆ ಹೋದರೆ ಓಕೆ, ಆ ಒಂದು ವಿಚಾರದಲ್ಲಿ ಓಕೆ ಅಂತ ಹೇಳ್ಬಹುದು. 2 ಕೋಟೆ ಹೊಟ್ಟೋಯ್ತು ನಮಗೆ, ಪರವಾಗಿಲ್ಲಪ್ಪ ಇದು ಓಕೆ ಅಂತ ಮಾತಾಡ್ಕೋಬಹುದು ನಾವು. 20 ಕೋಟೆಗಳಲ್ಲಿ 18 ಹೊರಟೋಗಿ ಬರೀ 2 ಇದೆ ಅಂದಾಗ ಆ 2 ಕೋಟೆ ಒಳಗಡೆ ಗಲಿಬಿಲಿ ಮಾಡೋಕ್ಕೆ ಇಷ್ಟಪಡಲ್ಲ ಯಾವುದೇ ರಾಜ ಅಥವಾ ಯಾವುದೇ ಮುಖ್ಯಸ್ಥ ಅಥವಾ ಯಾವುದೇ ಲೀಡರ್. ಇರೋ 2 ಕಳ್ಕೊಳಕ್ಕಂತೂ ರೆಡಿ ಇರಲ್ಲ ಅವನು. ಹಾಗಿದ್ದಾಗ ಏನಾಗ್ಬಿಡುತ್ತೆ, ನಮಗೆ ಅನೇಕ ಚುನಾವಣೆಗಳ ಸೋಲಾದ ಮೇಲೆ ಇದೀಗ ಮುಖ್ಯಮಂತ್ರಿನ ಚೇಂಜ್ ಮಾಡಿಬಿಡೋಣ, ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಿಬಿಡೋಣ, ರಾಜ್ಯಾಧ್ಯಕ್ಷರು ಚೇಂಜ್ ಮಾಡಿಬಿಡೋಣ, ಇನ್ನೇನೊಂದಷ್ಟು ಬದಲಾವಣೆ ಮಾಡಿಬಿಡೋಣ, ಈ ತರಹದ ಪ್ರಯೋಗಗಳಿಗೆ ಕೈ ಹಾಕಿದ್ರೆ ಅಂಥ ಸಂದರ್ಭಗಳಲ್ಲಿ ಅದು ಇನ್ನೂ ದೊಡ್ಡ ಸ್ಫೋಟವಾಗಿ ಭುಗಿಲೆದ್ದು ಆಗ ಇರುವಂಥ ಸಣ್ಣ ಪುಟ್ಟ ರಾಜ್ಯಗಳನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಪಾರ್ಟಿ ಹೋಗಿಬಿಡುತ್ತೆ. ಹಾಗಾಗಿ ಅಂತಹ ಸಾಧ್ಯತೆ ಇಲ್ಲಿ ಕಡಿಮೆ ಇದೆ. ಹೀಗಾಗಿ ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಆಸೆ ಪಟ್ಟಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಿನ್ನಡೆ ಆಗಬಹುದು. ಹಾಗಾಗಿ ಇದನ್ನೇ ಏನಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಾ ಇದ್ದಾರಾ? ಸಿ ಎಂ ಆಗಬೇಕು ಅಂತಲೂ ಅವ್ರದ್ದೊಂದು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ಗೊತ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಸಹೋದರ ಸುರೇಶ್ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಆಸೆಯನ್ನು ಹೊರಗಡೆ ಹಾಕಿರೋದು ಡಿ ಕೆ ಬ್ರದರ್ಸ್. ನಮ್ಮ ಅವಕಾಶ ಯಾವಾಗ ಸಿಗುತ್ತೆ ನಮಗೆ ಚಾನ್ಸ್ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಭೇಟಿಗೆ ತೀವ್ರ ಪ್ರಯತ್ನ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು. ಆದರೆ ರಾಹುಲ್ ಗಾಂಧಿ ಭೇಟಿಗೆ ಅವರಿಗೆ ಅವಕಾಶವೇ ಸಿಕ್ಕಿಲ್ಲ. ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ, ಏನು ಸ್ಪೆಷಲ್ ಏನಿಲ್ಲ. ಕೆಲವು ಇಶ್ಯೂಸ್ ಪಕ್ಷದ ವಿಚಾರ, ಕೆಲವು ಆಫೀಸ್ ಇನಾಗ್ರೇಷನ್ನು, ಕೆಲವು ಯಾವುದೋ ಟ್ರಸ್ಟೊಂದು ಏನೋ ಇಶ್ಯೂಸ್ ಇತ್ತು. ಪಾರ್ಟಿ ಇದ್ದರೆ ನಾವು ನೀವೆಲ್ಲ ನಾನು ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ, ಏನು ಸ್ಪೆಷಲ್ ಏನಿಲ್ಲ. ಕೆಲವು ಇಶ್ಯೂಸ್ ಪಕ್ಷದ ವಿಚಾರ, ಕೆಲವು ಆಫೀಸ್ ಇನಾಗ್ರೇಷನ್ನು, ಕೆಲವು ಯಾವುದೋ ಟ್ರಸ್ಟೊಂದು ಏನೋ ಇಶ್ಯೂಸ್ ಇತ್ತು. ಪಾರ್ಟಿ ಇದ್ದರೆ ನಾವು ನೀವೆಲ್ಲ ನಾನು ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ